ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಪ್ರಕೃತಿ ಮತ್ತು ಮನಸ್ಸಿನ ನಡುವೆ ಹೋರಾಟ. ಕೆಸರುಗದ್ದೆಯಲ್ಲಿ ಗುಡುಗುವ ಕಂಬಳದ ಕೋಣಗಳ ಅಬ್ಬರ, 30 ವರ್ಷಗಳ ಹಳೆಯ ದ್ವೇಷ ಹಾಗೂ ಪ್ರಾಣಿಗಳ ಮೇಲಿರುವ ಜೀವಕ್ಕಿಂತ ಹೆಚ್ಚಾದ ಪ್ರೀತಿ. ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ಒಟ್ಟೆಗೂಡಿಸಿ ತೆರೆಯ ಮೇಲೆ ತಂದಿರುವ ಸಿನಿಮಾವೇ ಕರಾವಳಿ. ಈ ವಿಡಿಯೋದಲ್ಲಿ ಕರಾವಳಿ ಸಿನಿಮಾದ ಪ್ರತಿಯೊಂದು ಸೀನ್, ಟ್ವಿಸ್ಟ್ ಮತ್ತು ಕ್ಲೈಮ್ಯಾಕ್ಸ್ ಕಥೆಯನ್ನು ಪಿನ್ ಟು ಪಿನ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕತೆಗೆ ಹೋಗೋಕ್ಕೆ ಮುಂಚೆ ಈ ಸಿನಿಮಾದ ಪ್ರಮುಖ ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಧನುಂಜಯ ಅಲಿಯಾಸ್ ದನ, ಪ್ರಾಣಿಗಳ ಜೊತೆ ಮಾತಾಡಬಲ್ಲ, ಒಬ್ಬ ಕೋಪ ಮತ್ತು ನೋವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮ ಮನಸ್ಸಿನ, ಆದರೆ ಎದುರಾಳಿಗೆ ಸಿಂಹದಂತೆ ಎರಗುವ ನಾಯಕ. ಮಹಾವೀರ, ಗತಕಾಲದ ಕಂಬಳದ ಅಪ್ರತಿಮ ವೀರ, ಕರಾವಳಿ ಮಣ್ಣಿನ ದಂತಕತೆ. ಆದಿಶೇಷ ಅಲಿಯಾಸ್ ದೊಡ್ಡವರು, ಇಡೀ ಊರಿನ ಅಧಿಕಾರಿ, ಹಣ ಮತ್ತು ಕಂಬಳದ ಕೆರೆಯನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡಿರುವ ಕ್ರೂರ ಜಮೀನ್ದಾರ. ಮಹಾಬಲ, ಹಳೆಯ ದಿನಗಳ ಕಂಬಳದ ಅನುಭವ ಹೊಂದಿರುವ ಧನುಂಜಯನಿಗೆ ಮಾರ್ಗದರ್ಶಕವಾಗಿ ನಿಲ್ಲುವ ನಿಷ್ಠಾವಂತ ವ್ಯಕ್ತಿ. ಭೂಮಿ ಹಸು, ಧನುಂಜಯನ ತಾಯಿ ನೆನಪು, ಇಡೀ ಕಥೆಯನ್ನು ತಿರುಗಿಸುವ ಪ್ರಮುಖ ಜೀವ. ಇವಾಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಕತೆ ಶುರುವಾಗುವುದು ಮಲೆನಾಡಿನ ಒಂದು ಸಣ್ಣ ಸುಂದರ ಹಳ್ಳಿಯಲ್ಲಿ. ಧನುಂಜಯ ತನ್ನ ಅಜ್ಜಿ ಮತ್ತು ಅಜ್ಜನ ಜೊತೆಗೆ ಸರಳ ಜೀವನ ನಡೆಸುತ್ತಿರುತ್ತಾನೆ. ಅವನಿಗೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟವಾಗಿದ್ದು ಅಂದರೆ ತನ್ನ ತಾಯಿಯ ನೆನಪಲ್ಲಿ ಸಾಕಿದ ಭೂಮಿಯನ್ನು ಹಸು. ಧನುಂಜಯನಿಗೆ ಪ್ರಾಣಿಗಳ ಮನಸ್ಥಿತಿ ಚೆನ್ನಾಗಿ ಗೊತ್ತು. ಊರಿನಲ್ಲಿ ಯಾರದ್ದೇ ದನಕರುಗಳು ಅನಾರೋಗ್ಯಕ್ಕೊಳಗಾದರೂ ಅಥವಾ ಹತೋಟೆಗೆ ಸಿಗದಿದ್ದರೂ ಧನುಂಜಯ ಬಂದ ತಕ್ಷಣ ಅವು ಶಾಂತವಾಗುತ್ತದೆ. ಆದರೆ ಕತೆಗೆ ನಿಜವಾದ ಟ್ವಿಸ್ಟ್ ಸಿಗೋದು ಆ ಒಂದು ರಾತ್ರಿ ಏನಾಯ್ತಂತ ತಿಳಿದುಕೊಳ್ಳುವ ಮುನ್ನ ನಮ್ಮ ಚಾನೆಲ್ಗೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕಥೆಯನ್ನು ಸ್ಟಾರ್ಟ್ ಮಾಡುವ. ಧನುಂಜಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಭೂಮಿ ಹಸು ಇದ್ದಕ್ಕಿದ್ದಂತೆ ಕೊಟ್ಟಿಗೆಯಿಂದ ಕಳುವಾಗುತ್ತದೆ. ಹಸುವಿನ ಹೆಜ್ಜೆ ಗುರುತು ಮತ್ತು ಕೆಲವು ರಹಸ್ಯ ಸಾಕ್ಷ್ಯಗಳನ್ನು ಹಿಡಿದ ಧನುಂಜಯ ಸುಡುವ ಬಿಸಿಲಿನಲ್ಲಿ ಕರಾವಳಿಯ ತೀರದ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ. ಕರಾವಳಿ ಮಣ್ಣಿಗೆ ಕಾಲಿಟ್ಟ ಧನಂಜಯನಿಗೆ ಅಲ್ಲಿನ ವಾತಾವರಣವೇ ಬೇರೆ ಥರ ಕಾಣಿಸುತ್ತದೆ. ಕಂಬಳದ ಹಬ್ಬದ ವಾತಾವರಣ, ಜಮೀನ್ದಾರರ ಅಹಂಕಾರ ಮತ್ತು ಕೆಸರುಗದ್ದೆಯ ಸದ್ದು ಆತನನ್ನು ಸೆಳೆಯುತ್ತದೆ. ಹಸುವನ್ನು ಹುಡುಕುವಾಗ ಆತನಿಗೆ ಮಹಾಬಲ ಭೇಟಿಯಾಗುತ್ತಾನೆ. ಆ ಊರಿನಲ್ಲಿದ್ದ ಪ್ರಸಿದ್ಧ ಕಂಬಳದ ರೇಸ್ ನಡೆಯುತ್ತಿರುತ್ತದೆ. ಮಹಾಬಲನ ಬಳಿ ಇದ್ದ ಜೋಡಿ ಕೋಣಗಳ ಪಂದ್ಯಕ್ಕೆ ಮುಂಚೆ ವಿಪರೀತ ಕೆಸರುಗದ್ದೆಯಲ್ಲಿ ಯಾರ ಮಾತಿಗೂ ಸಿಗದೆ ದಾತಲೆ ಎಬ್ಬಿಸುತ್ತವೆ. ಇದನ್ನು ನೋಡಿದ ತಕ್ಷಣ ಧನುಂಜಯ ನೇರವಾಗಿ ಕೆಸರುಗದ್ದೆಗೆ ಧುಮುಕುತ್ತಾನೆ. ಆ ಕೋಣಗಳ ಕಣ್ಣಿನಲ್ಲಿ ಕಣ್ಣಿಟ್ಟು ಅವುಗಳ ಬೆನ್ನು ಸವರಿ ತನ್ನ ವಿಶಿಷ್ಟ ಕೌಶಲ್ಯದಿಂದ ಕೆಲವೇ ನಿಮಿಷಗಳಲ್ಲಿ ಅವುಗಳನ್ನು ಶಾಂತವಾಗಿಸುತ್ತಾನೆ. ಅಷ್ಟೇ ಅಲ್ಲ, ಆ ರೇಸ್ನಲ್ಲಿ ತಾನೇ ಕೋಣಗಳನ್ನು ಹಿಡಿದು ಓಡಿ ಮಹಾಬಲನ ತಂಡಕ್ಕೆ 30 ವರ್ಷಗಳ ನಂತರ ಅಭೂತಪೂರ್ವ ಗೆಲುವು ತಂದುಕೊಂಡುತ್ತಾನೆ. ಈ ಒಂದೇ ಒಂದು ರೇಸ್ ಧನುಂಜಯನಿಗೆ ಇಡೀ ಕರಾವಳಿಯನ್ನು ಫೇಮಸ್ ಮಾಡಿಬಿಡುತ್ತದೆ. ಧನುಂಜಯನ ಈ ಗೆಲುವು ಊರಿನ ಜಮೀನ್ದಾರ ಆದಿಶೇಷನಿಗೆ ಬೆಂಕಿ ಬಿದ್ದ ಅನುಭವ ನೀಡುತ್ತದೆ. ಏಕೆಂದರೆ ಕಳೆದ 30 ವರ್ಷಗಳಿಂದ ಕಂಬಳದ ಪ್ರಶಸ್ತಿ ಮತ್ತು ಪೀಠದ ಆಧಿಪತ್ಯ ಆದಿಶೇಷನ ಕುಟುಂಬದ ಕೈಯಲ್ಲಿ ಇರುತ್ತದೆ. ಧನುಂಜಯನಂತಹ ಒಬ್ಬ ಅಪರಿಚಿತ ಯುವಕ ಬಂದು ತನ್ನ ಸಾಮ್ರಾಜ್ಯಕ್ಕೆ ಸವಾಲು ಹಾಕಿದನು. ಆದಿಶೇಷನಿಂದ ಸವಾಲು ಸಹಿಸಲಾಗುವುದಿಲ್ಲ. ಆದಿಶೇಷ ಧನುಂಜಯನನ್ನು ಬೆದರಿಸಲು ತನ್ನ ರೌಡಿ ಪಡೆಗಳನ್ನು ಕಳುಹಿಸುತ್ತಾನೆ. ಆದರೆ ಧನುಂಜಯ ತನ್ನ ಮಾಸ್ ಆ್ಯಕ್ಷನ್ ಅವತಾರ ತೋರಿಸಿ ಪ್ರತಿಯೊಬ್ಬರಿಗೂ ತಕ್ಕ ಶಾಸ್ತ್ರಿ ಮಾಡುತ್ತಾನೆ. ಈ ಹಂತದಲ್ಲಿ ಆದಿಶೇಷನಿಗೂ ಧನುಂಜಯನಿಗೂ ನೇರ ವೈರತ್ವ ಶುರುವಾಗುತ್ತದೆ. ಇವಾಗ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಕಡೆಗೆ ಹೋಗೋಣ. ಮಹಾವೀರನ ರಕ್ತಸಕ್ತ ಇತಿಹಾಸ, ಧನುಂಜಯ ಯಾಕೆ ಪ್ರಾಣಿಗಳ ಜೊತೆ ಇಷ್ಟೊಂದು ಬೆಸೆದುಕೊಂಡಿದ್ದಾನೆ ಮತ್ತು 30 ವರ್ಷಗಳ ಹಿಂದೆ ಈ ಕರಾವಳಿಯಲ್ಲಿ ಏನಾಯಿತು ಅನ್ನೋದಕ್ಕೆ ಫ್ಲ್ಯಾಶ್ ಬ್ಯಾಕ್ ಉತ್ತರ ನೀಡುತ್ತದೆ. 30 ವರ್ಷಗಳ ಹಿಂದೆ ಮಹಾವೀರ ಕರಾವಳಿಯ ಅಸಾಧಾರಣ ಕಂಬಳ ಓಟಗಾರನಾಗಿದ್ದನು. ಮಹಾವೀರನಿಗೆ ಕೋಣಗಳೆಂದರೆ ಕೇವಲ ಪ್ರಾಣಗಳಲ್ಲ,
ತನ್ನ ಸ್ವಂತ ಸಹೋದರಿಯಂತೆ ಮಹಾವೀರ ಮತ್ತು ಮಹಾಬಲ ಜೋಡಿ ಕಂಬಳದಲ್ಲಿ ಧೂಳೆಬ್ಬಿಸುತ್ತಿದ್ದರು. ಆದರೆ ಆದಿಶೇಷನ ಕುಟುಂಬ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲು ಮಹಾವೀರನ ವಿರುದ್ಧ ಕುತಂತ್ರ ಮಾಡುತ್ತಾರೆ. ಕಂಬಳದ ಕೆರೆ ಮಣ್ಣಿನಲ್ಲಿ ಮಹಾವೀರನ ಕ್ರೂರವಾಗಿ ಕೊಲೆ ಮಾಡಲಾಗುತ್ತದೆ. ಆ ಕಹಿ ಘಟನೆ ನಂತರ ಮಹಾಬಲ ಮೂಲೆಗುಂಪಾಗಿ ಬಿಡುತ್ತಾನೆ. ಆದಿಶೇಷ ಇಡೀ ಕರಾವಳಿಯ ಮೇಲೆ ತನ್ನ ಕಪ್ಪು ನೆರಳನ್ನು ಹಬ್ಬಿಸುತ್ತಾನೆ. ಈ ಕತೆ ಕೇಳಿದ ಧನುಂಜಯನ ರಕ್ತ ಕುದಿಯಲು ಶುರುವಾಗುತ್ತದೆ. ಧನುಂಜಯ ತನ್ನ ಹಸು ಭೂಮಿಯನ್ನು ಹುಡುಕುತ್ತಾ ಆದಿಶೇಷನ ರಹಸ್ಯ ಕೊಠಡಿ ಫಾರ್ಮ್ ಹೌಸ್ಗೆ ತಲುಪುತ್ತಾನೆ. ಅಲ್ಲಿ ಆತನಿಗೆ ಅಪಘಾತಕಾರಿ ಸತ್ಯವೊಂದು ತಿಳಿಯುತ್ತದೆ. ಆದಿಶೇಷ ಕೇವಲ ಹಸುಗಳನ್ನು ಕದಿಯುತ್ತಿರಲಿಲ್ಲ, ಬದಲಾಗಿ ಅಕ್ರಮ ದಂಧೆ ಹಾಗೂ ಕಂಬಳ ರೇಸ್ನ ಕೋಣಗಳಿಗೆ ನಿಷೇಧಿತ ಡ್ರಗ್ಸ್ ನೀಡುವ ಕಪ್ಪು ದಂಧೆ ನಡೆಸುತ್ತಿದ್ದ. ಅದಕ್ಕಿಂತ ದೊಡ್ಡ ಸತ್ಯ ಎಂದರೆ ಧನುಂಜಯನ ಬೇರೆ ಯಾರೂ ಅಲ್ಲ, ಗತಕಾಲದ ದಂತಕತೆ ಮಹಾವೀರನ ನೆತ್ತರಿನ ಕುಡಿ. ಧನುಂಜಯನ ತಂದೆ ಮಹಾವೀರ ಸಾಯುವ ಮುನ್ನ ತನ್ನ ಮಗನನ್ನು ಸುರಕ್ಷಿತವಾಗಿ ಮಲೆನಾಡಿಗೆ ಕಳುಹಿಸಿದ್ದ. ಧನುಂಜಯನ ಹಸು ಭೂಮಿಯನ್ನು ಕೊಂದರೆ ಅಥವಾ ವಶಪಡಿಸಿಕೊಂಡರೆ ಧನುಂಜಯನನ್ನು ಇಲ್ಲಿಗೆ ಬರಮಾಡಿಕೊಳ್ಳಬಹುದು ಎಂಬುದು ಆದಿಶೇಷನ ದುಷ್ಟ ಯೋಚನೆಯಾಗುತ್ತಿತ್ತು. ಕತೆ ತನ್ನ ಅಂತಿಮ ಘಟ್ಟ ಕೋಟೆ ಚೆನ್ನಯ್ಯ ಕಂಬಳ ಪಂದ್ಯಾವಳಿಗೆ ತಲುಪುತ್ತದೆ. ಈ ರೇಸ್ ಕೇವಲ ಕಂಬಳದ ಪಂದ್ಯವಾಗಿರಲಿಲ್ಲ, ಬದಲಾಗಿ 30 ವರ್ಷಗಳ ರಕ್ತದ ಹಗೆತನ ಮತ್ತು ನ್ಯಾಯದ ನಡುವಿನ ಯುದ್ಧವಾಗಿತ್ತು. ಆದಿಶೇಷ ತನ್ನ ದುಷ್ಟಬಲದಿಂದ ಧನುಂಜಯನ ಕೋಣಗಳಿಗೆ ಹಾನಿ ಮಾಡಲು ಮತ್ತು ಆತನ ಕಂಬಳದ ಕೆರೆಯಲ್ಲಿ ಜೀವಂತವಾಗಿ ಹೂತು ಹಾಕಲು ಸಂಚು ರೂಪಿಸುತ್ತಾನೆ. ರೇಸ್ಗೂ ಮುನ್ನ ನಡೆಯುವ ಭೀಕರ ಫೈಟ್ಗಳು ಧನುಂಜಯ ಆದಿಶೇಷನ ಗೂಂಡಾಗಳನ್ನು ಮಟ್ಟ ಹಾಕುತ್ತದೆ. ಗಾಯಗೊಂಡರೂ ಲೆಕ್ಕಿಸದೆ ಧನುಂಜಯನು ತನ್ನ ತಂದೆ ಮಹಾವೀರನ ನೆನಪಿನಲ್ಲಿ ಕರಾವಳಿ ಮಣ್ಣಿನ ಗೌರವಕ್ಕಾಗಿ ಕಂಬಳದ ಕೆಸರುಗದ್ದೆಗೆ ಧುಮುಕುತ್ತಾನೆ. ಅಂತಿಮ ಗೆಲುವು ಮಿಂಚಿನ ವೇಗದಲ್ಲಿ ಕೋಣಗಳನ್ನು ಓಡಿಸಿ ಗಾಳಿಯ ವೇಗದಲ್ಲಿ ಮೀರಿಸಿ ಧನುಂಜಯ ಗೆಲುವಿನ ಗೆರೆ ದಾಟುತ್ತಾನೆ. ಆದಿಶೇಷ ಅಹಂಕಾರದ ಸಾಮ್ರಾಜ್ಯ ಮಣ್ಣು ಪಾಲಾಗುತ್ತದೆ. ಊರಿನ ಜನರು ಧನುಂಜಯನನ್ನು ತಮ್ಮ ಹೊಸ ನಾಯಕನೆಂದು ಸ್ವೀಕರಿಸುತ್ತಾರೆ. ಕಂಬಳ ಎಂಬುದು ಅಹಂಕಾರವಲ್ಲ, ಅದು ಮಣ್ಣಿನ ಸಂಸ್ಕೃತಿ ಮತ್ತು ಜೀವಿಗಳ ಪ್ರೀತಿಗೆ ಸಾಕ್ಷಿ ಎಂಬುದು ನಿರೂಪಿಸಿ ಕತೆ ಮುಕ್ತಾಯವಾಗುತ್ತದೆ. ಫ್ರೆಂಡ್ಸ್, ಈ ಸಿನಿಮಾದಲ್ಲಿ ನಮಗೆ ಮುಖ್ಯವಾಗಿ ಇಷ್ಟವಾಗುವ ಪಾಯಿಂಟ್ಗಳೆಂದರೆ ಪ್ರಜ್ವಲ್ ದೇವರಾಜ್ ಅವರ ಮಾಸ್ ನಟನೆ, ರಗಡ್ ಲುಕ್ ಮತ್ತು ಕಂಬಳದ ಗದ್ದೆಯಲ್ಲಿ ಅವರ ಶ್ರಮ ಎದ್ದು ಕಾಣುತ್ತದೆ. ರಾಜ್ ಬಿ ಶೆಟ್ಟಿ ಅವರ ಸ್ಕ್ರೀನ್ ಪರ್ಫಾರ್ಮೆನ್ಸ್, ಫ್ಲ್ಯಾಶ್ಬ್ಯಾಕ್ ದೃಶ್ಯಗಳಲ್ಲಿ ಮಹಾವೀರನಾಗಿ ರಾಜ್ ಬಿ ಶೆಟ್ಟಿ ಅವರು ನಟನೆ ಸಿನಿಮಾಗೆ ಒಂದು ದೊಡ್ಡ ಶಕ್ತಿಯಾಗಿದೆ. BGM ಕರಾವಳಿಯ ನೈಜ ಸೌಂದರ್ಯ ಮತ್ತು ಕಂಬಳದ ಆ್ಯಕ್ಷನ್ ದೃಶ್ಯಗಳಲ್ಲಿ ನೀಡಲಾಗಿದೆ. ಹಿನ್ನೆಲೆ ಸಂಗೀತ ಥಿಯೇಟರ್ನಲ್ಲಿ ರೋಮಾಂಚನವಾಗಿ ಉಂಟು ಮಾಡುತ್ತದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಕರಾವಳಿ ಸಿನಿಮಾದ ಸಂಪೂರ್ಣ ಕಥೆಯ ವಿಶ್ಲೇಷಣೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ತಕ್ಷಣ ಲೈಕ್ ಮಾಡಿ. ಕರಾವಳಿ ಸಂಸ್ಕೃತಿ ಮತ್ತು ಕಂಬಳದ ಹಿನ್ನೆಲೆಯ ಈ ಕಥೆಯು ನಿಮಗೆ ಯಾವ ಪಾತ್ರ ಹೆಚ್ಚು ಇಷ್ಟವಾಯಿತು ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ. ಇಂತಹದೇ ಆಸಕ್ತಿದಾಯಕ ಸಿನಿಮಾ ಕಥೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.